ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮವನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ತತ್ವದ ಮೇಲೆ ದೃಢವಾಗಿ ನಿಲ್ಲುವುದು. ಈ ದಿನದ ಸತ್ಯವೇದದ ವಾಕ್ಯ: ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಕೀರ್ತನೆಗಳು 119 ಅಧ್ಯಾಯ 97 ವಚನ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ತತ್ವ ಸಿದ್ಧಾಂತಗಳಿಂದ ದೂರ ಸರಿಯುವುದಿಲ್ಲ ಎಂಬಂತೆ ತತ್ವದ ಬಗ್ಗೆ ಮಾತನಾಡುವವರು ತಮ್ಮ ಒಳಿತು ಮತ್ತು ಮಾರ್ಗದರ್ಶನಕ್ಕಾಗಿ ಈ ತತ್ವಗಳನ್ನು ದೇವರ ವಾಕ್ಯದಲ್ಲಿ ದೃಢವಾಗಿ ಹೇಳಲಾಗಿದೆ ಎಂಬುದನ್ನು ಮೊದಲು ಖಚಿತವಾಗಿ ತಿಳಿದುಕೊಳ್ಳಲಿ. ಸುಳ್ಳು ತತ್ವಗಳನ್ನು ಅನುಸರಿಸುವ ಕೆಲವರು ಇದ್ದಾರೆ. ತತ್ವದ ಅವರ ಕಲ್ಪನೆಯು ದಾರಿ ತಪ್ಪಿಸುತ್ತದೆ. ಸರಿಯಾದ ತತ್ವಗಳನ್ನು ಪಾಲಿಸುವುದು ಎಂದರೆ ಮೊದಲ 4 ಮತ್ತು ಕೊನೆಯ 6 ಆಜ್ಞೆಗಳನ್ನು ನಂಬಿಕೆಯಿಂದ ಪಾಲಿಸುವುದು ಎಂದು ಅರ್ಥ. ಈ ದೈವಿಕ ಆಜ್ಞೆಗಳಿಗೆ ವಿಧೇಯರಾದವರಾಗಿ ಕಲ್ವಾರಿಯಲ್ಲಿ ಮಾಡಿದ ಪಾಪ ಪ್ರಾಯಶ್ಚಿತ್ತದಲ್ಲಿ ಒಳಗೊಂಡಿರುವ ಸಕಲ ವಿಷಯಗಳನ್ನೂ ಹೊಂದಿಕೊಳ್ಳುವುದಕ್ಕೆ ನಾವು ಕ್ರಿಸ್ತನ ದೇಹದ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುತ್ತೇವೆ. ತನ್ನನ್ನು ತಮ್ಮ ರಕ್ಷಕನನ್ನಾಗಿ ಸ್ವೀಕರಿಸುವ ಎಲ್ಲರ ಪಕ್ಕದಲ್ಲೂ ಕ್ರಿಸ್ತನು ನಿಂತುಕೊಳ್ಳುತ್ತಾನೆ. ಅಂತಹವರಿಗೆ ದೇವರ ಮಕ್ಕಳಾಗುವ ಬಲವನ್ನು ಆತನು ಕೊಡುತ್ತಾನೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂದು ವಾಕ್ಯವು ಹೇಳುತ್ತದೆ. ಈ ಸತ್ಯವೇದದ ವಚನದಲ್ಲಿ ವಾಕ್ಯ ಎಂದು ಉಲ್ಲೇಖಿಸಲ್ಪಟ್ಟವನು ದೇವರ ಮಗನೇ ಆಗಿದ್ದಾನೆ. ಆತನು ಪರಲೋಕದ ಅಂಗಳಗಳಲ್ಲಿ ಸೇನಾಧಿಪತಿಯಾಗಿದ್ದನು ಮತ್ತು ಬಿದ್ದುಹೋದ ಮಾನವ ಕುಲಕ್ಕೆ ಪರಲೋಕದ ಸರ್ವ ವಿಷಯಗಳನ್ನು ತೆರೆಯಲು ಈ ಲೋಕಕ್ಕೆ ಬಂದನು. ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಲೋಕವು ಉಂಟಾಗುವ ಮೊದಲಿನಿಂದಲೂ ಆತನು ದೇವರೊಂದಿಗಿದ್ದ ವಾಕ್ಯವಾಗಿದ್ದಾನೆ. ತನ್ನ ದೈವತ್ವವನ್ನು ಮಾನವತ್ವವೆಂಬ ನಿಲುವಂಗಿಯಿಂದ ಮುಚ್ಚಿದವನಾಗಿ ಆತನು ದೈವಿಕ ಸ್ವಭಾವ ಮತ್ತು ಮಾನವ ಸ್ವಭಾವ ಎರಡನ್ನೂ ಹೊಂದಿದವನಾಗಿದ್ದನು ಮತ್ತು ಈ ಕಾರಣದಿಂದ ಮಾನವ ಕುಲಕ್ಕೆ ಸಂಪೂರ್ಣವಾದ ವಿಮೋಚನೆಯನ್ನು ಸಾಧಿಸಲು ಆತನಿಗೆ ಪೂರ್ಣವಾಗಿ ಸಾಧ್ಯವಾಯಿತು ಮತ್ತು ಜನರ ಪುನಃಸ್ಥಾಪನೆಯನ್ನು ಸಾಧಿಸಲು ಸಂಪೂರ್ಣವಾಗಿ ಆತನಿಗೆ ಸಾಧ್ಯವಾಯಿತು. ಮಾನವರು ತಮ್ಮ ಜೀವನವನ್ನು ಪ್ರಾರಂಭಿಸುವ ಹಾಗೆಯೇ ಕ್ರಿಸ್ತನೂ ಸಹ ಈ ಲೋಕಕ್ಕೆ ಮಗುವಾಗಿ ಬರುವುದರ ಮೂಲಕ ತನ್ನ ಈ ಲೋಕದ ಜೀವನವನ್ನು ಪ್ರಾರಂಭಿಸಿದನು. ರಕ್ಷಣಾ ಯೋಜನೆಯ ಸಿದ್ಧಿಗಾಗಿ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಉಡುಗೊರೆಯನ್ನಾಗಿ ಕೊಟ್ಟನು. ಆ ಉಡುಗೊರೆಯನ್ನು ಸ್ವೀಕರಿಸುವ ಪ್ರತಿಯೊಬ್ಬ ಮಾನವನು ಜೀವಿಸುವಂತೆ ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸಿದನು. ದೈವಿಕ ನ್ಯಾಯದ ಹೊಡೆತದಿಂದ ಮಾನವರು ನಾಶವಾಗಲು ಅವಕಾಶ ಕೊಡಬಾರದು ಎಂಬ ಕಾರಣಕ್ಕಾಗಿ ಪಾಪದ ಶಿಕ್ಷೆಯನ್ನು ಕ್ರಿಸ್ತನು ಅನುಭವಿಸಿದನು. ಕ್ರಿಸ್ತನೇ ಹೊತ್ತುಕೊಂಡನು. ಪಾಪಿಗಳ ವಿರುದ್ಧ ತೀರ್ಮಾನವಾಗಿದ್ದ ಶಿಕ್ಷೆಯನ್ನು ತನ್ನ ದೇಹವನ್ನು ಒಪ್ಪಿಸಿ ಆ ಶಿಕ್ಷೆಯನ್ನು ಅನುಭವಿಸಿದನು. ಇದು ಸುಲಭವಾಗಿ ಹುಡುಕಬಹುದಾದ ವಿಮೋಚನೆಯ ವಿಜ್ಞಾನವಾಗಿದೆ ಮತ್ತು ವಿಮೋಚನೆಯನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡುವವನಿಗೆ ಅದು ಲಾಭದಾಯಕವಾದ ವಿಷಯವಾಗಿದೆ. ಅಪರಾಧದಲ್ಲೇ ಮುಂದುವರಿಯುವವರು ಯಾವ ರೀತಿ ಬೆಳಕನ್ನು ನಿರಾಕರಿಸುತ್ತಾರೋ ಅದೇ ಪ್ರಕಾರವೇ ಅವರಿಗೆ ನ್ಯಾಯ ತೀರ್ಪಾಗುತ್ತದೆ. ಅವರು ಕತ್ತಲೆಯ ಅಧಿಪತಿಯ ಪಕ್ಕದಲ್ಲಿ ನಿಲ್ಲಲು ಆಯ್ಕೆ ಮಾಡುತ್ತಾರೆ. ಅವರು ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರವೇ ಕೆಲಸ ಮಾಡುವವನ ಸಹಾಯ ಹಸ್ತವಾಗಿರುತ್ತಾರೆ. ಅವರು ಪರಲೋಕದ ಅದ್ಭುತವಾದ ಉಡುಗೊರೆಗಳನ್ನು ನಿರಾಕರಿಸುತ್ತಾರೆ. ಅಂತಹವರು ನೀತಿವಂತಿಕೆಯನ್ನು ಬೋಧಿಸಬಹುದು ಮತ್ತು ತತ್ವಕ್ಕೆ ವಿಧೇಯರಾಗುವುದರ ಬಗ್ಗೆ ಮಾತನಾಡಬಹುದು. ಆದರೆ ಅವರು ಅದೇ ಸಮಯದಲ್ಲಿ
ಪರಲೋಕದ ಉತ್ಕೃಷ್ಟವಾದ ಉನ್ನತವಾದ ತತ್ವಗಳಿಗೆ ವಿರುದ್ಧವಾದ ತತ್ವಗಳನ್ನು ಅನುಸರಿಸುತ್ತಿರುತ್ತಾರೆ ಮತ್ತು ಅದೇ ಸೈತಾನನ ಭ್ರಷ್ಟ ತತ್ವಗಳನ್ನು ಅನುಸರಿಸಲು ಇತರರಿಗೂ ಕಲಿಸಿಕೊಡುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.